ಎಲ್ಲರಿಗೂ ಶುಭ ದಿನ. ತುಂಬಾ ದಿನ ಆದ್ಮೇಲೆ ಬಂದಿದೀವಿ, ಬೈಕೋಬೇಡಿ. ಇವಾಗ ರೆಸಿಪಿ ಏನ್ ಮಾಡ್ತಾ ಇದ್ದೀರಾ ಹೇಳಿ? ನಾನು ಹೆಸರುಬೇಳೆ ಮತ್ತು ಹೀರೆಕಾಯಿ ಹಾಕಿ ಒಂದು ಹೀರೆಕಾಯಿ ತೊವೆ ಅನ್ನೋಕ್ಕಿಂತ ಹೀರೆಕಾಯಿ ಖಾರ ತೊವೆ. ಹೀರೆಕಾಯಿ ಖಾರ ತೊವೆ. ಹೀರೆಕಾಯಿ ತೊವೆ ಸಪ್ಪೆ ಇರುತ್ತೆ, ಬಿಕಾಸ್ ಹೆಸರುಬೇಳೆ ಹೀರೆಕಾಯಿ ಮತ್ತೆ ಸಪ್ಪೆ. ಇದು ಡಿಫ್ರೆಂಟ್. ನೀವು ಅನ್ನ, ಚಪಾತಿ, ದೋಸೆ, ಇಡ್ಲಿ ಯಾವ್ದಕ್ಕೆ ಹಾಕಿದ್ರು ಪೂರಿ ಸಖತ್ತಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್. ಅಂಡ್ ಇದು ವಿಶಾಲ್ ಫೇವ್ರೆಟ್. ಸೊ ವಿಶಾಲ್ ತುಂಬಾ ಕಮ್ಮಿ ಫೇವ್ರೇಟ್ಸ್ ಇದೆ ಒಂದು. ಸೊ ಅವನಿಗೆ ಇಷ್ಟ ಆಗುತ್ತೆ ಅಂದ್ರೆ ನೀವು ತುಂಬಾ ಇಷ್ಟಪಡ್ತೀರಾ. ಬನ್ನಿ, ರೆಸಿಪಿ ಹೇಳ್ತೀರಾ ಏನೇನ್ ಬೇಕಂತ? ಹೌದು, ಬನ್ನಿ. ಸೊ ಏನೇನ್ ಬೇಕಂತ ಹೇಳ್ತೀರಾ? ಹೇಳ್ತೀನಿ ಬನ್ನಿ. ಎಲ್ಲಿಂದ ಬರ್ತೀರಾ? ಫಸ್ಟ್ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಹೆಸರುಬೇಳೆ 1 ಕಪ್ಪು. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಂದು ದೊಡ್ಡ ಈರುಳ್ಳಿ, 2 ಗೆಡ್ಡೆ ಚಿಕ್ಕದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ನಿಮ್ಮ ಮನೇಲಿ ಉಪಯೋಗಿಸುವಂಥ ಸಾಂಬಾರಿನ ಪೌಡರ್. ಓಕೆ. ಇದು ಹುಣಸೆ ಹಣ್ಣಿನ ರಸ. ಓಕೆ. ಅಂಡ್ ಇದು ಸಾಂಬಾರ್ ಪುಡಿ ರೆಸಿಪಿ ಹಾಕಿದ್ದೀರಲ್ಲ? ಹಾಕಿದ್ದೀನಿ ನಾನು. ಎಸ್, ಆಲ್ರೆಡಿ ಹಾಕಾಗಿದೆ. ಇದು ತೆಂಗಿನಕಾಯಿ ತುರಿ. ಓಕೆ. 1 ಟೊಮ್ಯಾಟೊ ದೊಡ್ಡದು. ಓಕೆ. ಸ್ವಲ್ಪ ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ. ಲಾಸ್ಟಿಗೆ ಉಪ್ಪು ತುಪ್ಪನ? ಲಾಸ್ಟಿಗೆ ಒಗ್ಗರಣೆಗೆ ತುಪ್ಪ ಬೇಕಲ್ಲ ಮತ್ತೆ. ಓಕೆ. ಸೊ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಈಗ ನಾನು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಓಕೆ, ಬನ್ನಿ ನೋಡಿ. ಯಾಕಂದ್ರೆ ನಾವ್ ಇದ್ರಲ್ಲಿ ಕುಕ್ಕರ್ ಯೂಸ್ ಮಾಡಲ್ಲ, ಅಂದ್ರೆ ವಿಷಲ್ ಮಾಡಲ್ಲ. ಓಕೆ. ಹೆಸರು ಬೇಳೆ ಅಲ್ವಾ, ಬೇಗ ಬೆಂದು ಬಿಡುತ್ತೆ. ಹಾಗಾಗಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ನಾನು ಹೆಸರು ಬೇಳೆ ತೊಳ್ಕೊಂಡು ಬಂದು ಇದಕ್ಕೆ ಹಾಕ್ತೇನೆ. ಓಕೆ. ಸೊ ನಮ್ಮ ಹೆಸರು ಬೇಳೆ ಫಸ್ಟ್ ಹಾಕೊಳ್ಳಿ, ಚೆನ್ನಾಗಿ ತೊಳಿರಿ. ಸೊ ಇವಾಗ ಹೆಸರು ಬೇಳೆ ತೊಳ್ಕೊಂಡಿದ್ದೀರಾ? ನೀರಿಗೆ ಹಾಕ್ತಾ ಇದ್ದೀನಿ. ಕುದಿಯೋ ನೀರಿಗೆ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಈಗ ಬರ್ತಿದೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಇದು ಹೆಸರು ಬೇಳೆ ಅರ್ಧ ಬೆಂದ ಮೇಲೆ ಬೇಗ ಬೆಂದು ಬಿಡುತ್ತೆ ಇದು. ಓಕೆ. ನಾವು ಹೀರೆಕಾಯಿ ಹಾಕೋಣ. ನೋಡಿ ಗೈಸ್, ಇವಾಗ ಈ ತರ ಆಗಿದೆ ಕಲರು. ಏನಕ್ಕಂದ್ರೆ ಅರಿಶಿನ ಆಗಿದ್ವಿ. ಇನ್ನು ಎಷ್ಟೊತ್ತು ಬೇಯ್ಬೇಕು ಇದು? ಸ್ವಲ್ಪ ಅರ್ಧ ಬೆಂದ ಮೇಲೆ ಹಾಕೋದು. ಇನ್ನೊಂದು ಸ್ವಲ್ಪ ಅರ್ಧ ಬೇಯ್ಬೇಕಂತೆ. ಸೈಡಿಗಿರೋ ನೊರೆ ಎಲ್ಲ ತೆಗ್ದಿದ್ದೀನಿ. ಓಕೆ. ಓಕೆ ಗೈಸ್, ನಮ್ದು ಆಗಿದೆ. ಎಷ್ಟು ನಿಮಿಷ ಬಿಟ್ವಿ ಅಂದರೆ ಕರೆಕ್ಟ್ ಒಂದು 10 ನಿಮಿಷ ಬಿಟ್ಟಿದ್ದೀವಿ ಅಷ್ಟೇ. ಅರ್ಧ ಬೆಂದಾದ್ಮೇಲೆ ಇವಾಗ ಮಮ್ಮ ಅಲ್ಲಿ ಹೀರೆಕಾಯಿ ಹಿಡ್ಕೊಂಡ್ರು. ಈಗ ಏನ್ ಬರ್ತಾ ಇದೆ? ಈರುಳ್ಳಿ ಟೊಮ್ಯಾಟೊ. ಈರುಳ್ಳಿ ಟೊಮ್ಯಾಟೊನಾ? ಓಕೆ. ಈರುಳ್ಳಿ ಟೊಮ್ಯಾಟೊ ಹಾಕಿದ್ದಾರೆ. ಹೀರೆಕಾಯಿ ಎಲ್ಲ ಒಟ್ಟಿಗೆನಾ? ಎಲ್ಲ ಒಟ್ಟಿಗೆ. 1 ಪಾಟ್ ರೆಸಿಪಿ ತರ ಆಗೋಯ್ತಲ್ಲ ಇದು. ಬಟ್ ಅವ್ರು ಮಧ್ಯಾಹ್ನ ಮಾಡ್ಕೊಂಡ್ರೆ ಅನ್ನಕ್ಕೂ ಆಗುತ್ತೆ, ರಾತ್ರಿಗೆ ಚಪಾತಿಗೂ ಆಗುತ್ತೆ. ಹೌದು. ಉಪ್ಪು ಹಾಕೋಣ. ಸೊ ದಪ್ಪ ಉಪ್ಪು ಹಾಕ್ತಾ ಇದ್ದಾರೆ, ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿ. ಈಗ ಇದನ್ನು ಕುದಿಯಕ್ ಬಿಡ್ಬೇಕಾ? ಇದೊಂದು 2 ನಿಮಿಷ ಅದಕ್ಕಂತ ರುಬ್ಕೊಂಬರೋಣ. ಓಕೆ, ಬನ್ನಿ. ನಮ್ಮಮ್ಮ ನೋಡಿ ಎಷ್ಟು ಒಳ್ಳೆಯವ್ರು, ಅಡುಗೆ ಮಾಡ್ತಾ ಮಾಡ್ತಾ ನಂಗೆ ಕಾಫಿ ಮಾಡ್ಕೊಟ್ಟಿದ್ದಾರೆ. ಫಿಲ್ಟರ್ ಕಾಫಿ. ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರ್ಲಿ ಅಂತ ಫಿಲ್ಟರ್ ಕಾಫಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಮಾ. ಆಕ್ಚುಲಿ ಫಿಲ್ಟರ್ ಕಾಫಿ ಮಾಡೋದು ಬರ್ತಿರ್ಲಿಲ್ಲ ನಂಗೆ. ಹಿಂದಿ ಕಡೆ ಮನೆಯವ್ರು ಹೇಳ್ಕೊಟ್ರು. ಹೌದಾ? ಆಕ್ಚುಲಿ ಕಾಫಿ ಕುಡಿ, ಥೈರಾಯ್ಡ್ ಅಂತ ಕಾಫಿ ಕುಡಿಯಲ್ಲ. ಬಟ್ ಕಾಫಿ ತರೋದೇ ಇಲ್ಲ ನಮ್ಮಲ್ಲಿ. ನನಗೆ ತುಂಬಾ ಇಷ್ಟ, ನಾ ಕುಡಿದು ಬಿಡ್ತೀನಿ ಅಂತ ಹೇಳಿ ತಂದ್ರೂ ಸನ್ರೈಸ್ ಬ್ರೂ ಏನಾದ್ರು ಮಾಡ್ಕೊಡಿತೈತೆ. ಫಿಲ್ಟರ್ ಕಾಫಿ ಕುಡಿಬೇಕು ಅನ್ನಿಸ್ತು. ನಾನು ಫಸ್ಟ್ ಪುಡಿ ಹಾಕಿ ಆಮೇಲೆ ಇದನ್ನ ಹಾಕಿ ಇಡ್ತಿದ್ದೆ. ಆಮೇಲೆ ಅವ್ರು ಹೇಳ್ಕೊಟ್ರು, ಇಲ್ಲ ಹಂಗಲ್ಲ, ಫಸ್ಟ್ ಅದು ಇರುತ್ತಲ್ಲ ಒಳಗಡೆ, ಅದನ್ನ ಹಾಕಿ ಪುಡಿ ಹಾಕಿ ಆಮೇಲೆ ಬಿಸಿನೀರು ಹಾಕ್ಬೇಕು ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಹಾಕಿದಾಗ ಇದು ಯಾಕೆ ಬರ್ತಾನೆ ಇಲ್ಲ ಕೆಳಗಡೆ ಇಳಿತಾನೆ. ಒಳ್ಳೆ ಕತೆ, ಒಳ್ಳೆ ಕತೆ. ಸೊ ಫಸ್ಟ್ ಏನ್ಮಾ? ತೆಂಗಿನಕಾಯಿ ತುರಿ ಫಸ್ಟ್ ಹಾಕಿ ಮಿಕ್ಸಿಗೆ. ಅದಾದ ನಂತರ ಬರ್ತಾ ಇದೆ ನಮ್ ಸಾಂಬಾರ್ ಪುಡಿ. ಬೇಕನ್ಸತ್ತೆ. ಎಷ್ಟು ಚಮಚ ತಗೊಂಡಿದ್ದೀರಾ? ಇದೊಂದು ದೊಡ್ಡ ಸ್ಪೂನ್ ಅಲ್ಲಿ 3 ಸ್ಪೂನ್ ತಗೊಂಡಿದ್ದೆ. ಓಕೆ, ಆಯ್ತಾ. ಈಗ ಹುಣಸೆ ಹಣ್ಣಿನ ರಸ ಪಲ್ಪು ಏನ್ ಹೇಳ್ತಿರೋ ಹೇಳಿ. ಇದು ಒಗ್ಗರಣೆಗೆ. ಓಕೆ. ಈ ಕೊತ್ತಂಬರಿ ಸೊಪ್ಪನ್ನ ನಾವು ಬೇಯ್ತಿರೋ ಬೇಳೆಗೆ. ಓಕೆ. ಆಯ್ತಾ. ಇದನ್ನ ರುಬ್ಕೊಳ್ಳೋದ? ಅದನ್ನ ರುಬ್ಕೊಳ್ಳೋದು. ಬನ್ನಿ ಗೈಸ್, ರುಬ್ಕೊಳ್ಳೋಣ. ಉಳಿದಿರೋ ಕಡ್ಡಿ ಹಾಕು. ನೋಡಿ ಹೆಂಗಿದ್ದಾರೆ. ರುಬ್ಬೆ ಬಿಟ್ರಾ? ಇದೇನು ತುಂಬಾ ನೈಸ್ ಆಗ್ಬೇಕು ಅಂತ ಏನಿಲ್ಲ.
ತೋರ್ಸಿಮ್ಮ ಹೆಂಗ್ ರುಬ್ಬಿದೀರ. ಓಕೆ, ಫ್ಯಾನ್ ಇಟ್ಕೊಂಡು ನಿಂತು ಬಿಟ್ರಲ್ಲ ಗೈಸ್. ನಮ್ಮ ಮನೇಲಿ ಇವತ್ತು ಟ್ರೆಡ್ಮಿಲ್ ಬಂದಿದೆ, ಅದ್ರ ವಿಡಿಯೋನು ಹಾಕ್ತೀನಿ ನಾನು ಅನ್ಕೊಂಡೆ ಅದು ಅನ್ಬಾಕ್ಸಿಂಗ್ ಜೊತೆ ಫಿಟ್ಟಿಂಗ್ ಎಲ್ಲ ಟ್ರೆಡ್ಮಿಲ್ ಒಂದೇ ವಿಡಿಯೋ ಮಾಡೋಣ ಅಂತ. ಸೊ ನಿಮ್ಗೂ ಈಸಿ ಆಗುತ್ತೆ, ಹೆಂಗ್ ಬಂತು ಎಲ್ಲಿಂದ ಬಂತು ಎಲ್ಲ 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 ವಿಡಿಯೋ ಒಂದ್ರಲ್ಲೇ ಅಲ್ವಾ. ಪಾಪ ತುಂಬಾ ಹೆವಿ ಇದೆ ನನ್ನ ಮಗಳು ಪಾಪ, ಸಿಕ್ಕಾಪಟ್ಟೆ ಹೆವಿ ಇದೆ. ನಮ್ಮ ಪಪ್ಪನ ಜೊತೆ ಇವತ್ತು ನಮ್ಮ ಮನೆ ಶೇರ್ ವರ್ಕೌಟ್ ಮಾಡ್ತಿಲ್ಲ, ಇವತ್ತು ಗೊತ್ತಾಯ್ತು ಹೆಂಗ್ ಅನ್ಸುತ್ತೆ. ವರ್ಕೌಟ್ ಮಾಡಿ ಲಾಸ್ಟ್ ಟೈಮ್ ಜಿಮ್ ಎಕ್ವಿಪ್ಮೆಂಟ್ ಬಂದಾಗ ಎಷ್ಟು ಚೆನ್ನಾಗಿ ಈಸಿಯಾಗಿ ತಗೊಂಡೋಗಿ ಮೇಲ್ಗಡೆ ಇಟ್ಟಿದ್ದು, ಅಷ್ಟು ಜಿಮ್ದು ಉಡನೆ ಅಂತ ಒಬ್ಳೇನೆ ತಗೊಂಡೋಗಿಟ್ಟಿದ್ದು. ಇವಾಗ ನೋಡಿ, ಇವಾಗ ಹಿಂಗ್ ಎತ್ಬೇಕಾದ್ರೆ ಅದಕ್ಕೆ ಜಿಮ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತು ಗೊತ್ತಾಯ್ತು. ಅದಕ್ಕೆ ಸ್ಟಾರ್ಟ್ ಮಾಡಿದೀನಿ, ಇವತ್ತು ಹೋಗಿ ಮತ್ತೆ ಮಾಡ್ತೀನಿ. ಇವತ್ತು ಅವ್ರ ಪಪ್ಪ ಮಾಡ್ತಿರೋದ್ರಿಂದ ಜಿಮ್ ಅವ್ರ ಸ್ಟ್ರೆಂತ್ ಜಾಸ್ತಿ ಇತ್ತು ಇವತ್ತು. ಹೌದು, ನಮ್ಮಪ್ಪನ್ ಜಾಸ್ತಿ ಇತ್ತು. ನಮ್ಮಪ್ಪನ್ ಮುಂದೆ ಸೋತ್ ಬಿಟ್ನಲ್ಲ, ನನಗೆ ಅವಾಗ ಬೆಳಗ್ಗಿಂದ ಆಡ್ಕೋತಾ ಇದಾರೆ ಅವರು. ಈ ತರ ಆಗ್ಬಾರ್ದಾಗಿತ್ತು. ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್. ಆಯ್ತಾ, ಬೆಂದಿದೆ. ಇದಕ್ಕೂ ಒಂದ್ 10 ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ವಿ, ಬೇಗ ಬೇಯ್ತು. ತಗೊಂಡಿಲ್ಲ, 5 ನಿಮಿಷ ಅಷ್ಟೇ. 5 ನಿಮಿಷ ಅಷ್ಟೇ ಅಲ್ವಾ, ಬೇಗ ಬೆಂದ್ಬಿಡುತ್ತೆ. ಇವಾಗ ನಮ್ಮ ಮಸಾಲೆ ಅಂತ ತೆಗಿಯೋಣ. ಆಗುತ್ತೆ ಬೇಗ. ಮಸಾಲೆ ಹಾಕಿ ಸ್ವಲ್ಪ ನೀರ್ ಹಾಕ್ತೀರಾ? ಮಿಕ್ಸಿದು ಎಲ್ಲ ಮಿಕ್ಸಿಯಲ್ಲಿರೋ ಮಸಾಲೆ ಎಲ್ಲ ಕ್ಲೀನ್ ಆಗಿ ತೆಗ್ದಿ ಹಾಕಿ. ಗಟ್ಟಿ ಎಷ್ಟು ಬೇಕು ನಿಮ್ಗೆ ನೋಡ್ಕೊಳ್ಳಿ. ತುಂಬಾ ಗಟ್ಟಿ ಬೇಕಾ, ಅನ್ನಕ್ ಬೇಕಾ, ಚಪಾತಿಗ್ ಬೇಕಾ, ಇಡ್ಲಿಗ್ ಬೇಕಾ, ನಿಮ್ಗೆ ಹೆಂಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ. ನಾವಿವಾಗ ಅನ್ನಕ್ ತಿಂತಿರೋದ್ರಿಂದ ನಮ್ಗಿಷ್ಟು ಸರಿ ಇದೆ ಅಲ್ವಾ? ಇಷ್ಟು ಸರಿ ಇದೆ. ಇನ್ನೊಂದ್ ಚೂರು ಹಾಕ್ಲಾ? ಸ್ವಲ್ಪ ಹಾಕಿ. ನಮ್ಗೆ ರಾತ್ರಿ ಚಪಾತಿಗೂ ಈಗ ಅನ್ನಕ್ಕೂ ಸರಿ ಹೋಗುತ್ತೆ. ಹೌದು. ಸೊ ಗೈಸ್, ಒಗ್ಗರಣೆ ಕೊಡೋಣ ಇವಾಗ. ತುಪ್ಪದ ಒಗ್ಗರಣೆನಾ? ಹೌದು. ವಾ, ನಮ್ ತುಪ್ಪದ್ ನೋಡಿ ಗೈಸ್, ನೀವು ಹೇಳಿದಕ್ಕೆ ನಾವೆಲ್ಲದು ಚೇಂಜ್ ಮಾಡಿದೀವಿ. ನೀವೇನ್ ಹೇಳ್ತೀರೋ ನಾವು ಅದನ್ನ ಮಾಡ್ತೀವಿ. ಯಾಕಂದ್ರೆ ಎಷ್ಟೊಂದು ಮಿಸ್ಟೇಕ್ ಎಲ್ಲರೂ ಮಾಡ್ತೀವಿ. ಹೌದು, ಯಾರು ಪರ್ಫೆಕ್ಟ್ ಅಲ್ಲ. ಅದೇ ಸರಿ ಮಾಡ್ತೀವಿ. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಹೇಳ್ದಾಗ ಅದು ಸರಿ ಇದ್ರೆ ತಗೋಬೇಕು ಅಷ್ಟೇ. ಓಕೆ, ಇವಾಗ ಏನಾಗ್ತಾ ಇದ್ದೀರಾ? ಸಾಸಿವೆ ಫಸ್ಟ್ ಬರುತ್ತೆ. ಸಾಸಿವೆ ಚಟಪಟ ಅಂದ್ಮೇಲೆ ಬರ್ತಾ ಇದೆ ಜೀರಿಗೆನೆ ಮೇನ್ ಗೈಸ್. ಏನಕ್ಕಂದ್ರೆ ನಂಗೆ ಮೇನ್ ಬೆಳ್ಳುಳ್ಳಿ. ಓಕೆ, ಜೀರಿಗೆ ಅಂಡ್ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ, ಸ್ಪೆಷಲಿ ಇದಕ್ಕೆ. ಹೌದು. ಕರಿಬೇವಿನ ಸೊಪ್ಪು, ಆಮೇಲೆ ನಿಮ್ ಫೇವ್ರೆಟ್ ಹಿಂಗು. ಯಾಕಂದ್ರೆ ಹೆಸರು ಬೇಳೆ ಹಾಕಿದೀವಿ, ಗ್ಯಾಸ್ ಇರೋರಿಗೆ ಜಾಸ್ತಿ ಆಗುತ್ತೆ, ಅದಕ್ಕೆ ಹಿಂಗ್ ಹಾಕೋದನ್ನ ಮರಿಬೇಡಿ. ಹಾಕಿ ಹಿಂಗ್. ಓಕೆ, ಸೊ ನಮ್ ಸಾರು ಕುದೀತಾ ಇದೆ, ನಮ್ ಒಗ್ಗರಣೆನೂ ಆಗಿದೆ. ಹಾಕೋಣಮ್ಮ. ಓ, ತುಪ್ಪ ವೇಸ್ಟ್ ಆಗಂಗಿಲ್ಲ. ಮಿಕ್ಸ್ ಮಾಡಿ ಗೈಸ್. ರೊಟ್ಟಿ ಅಥವಾ ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ, ದೋಸೆಗೆ, ಪೂರಿಗೆ ಅಲ್ವಾ, ಎಲ್ಲದಕ್ಕೂ ಚೆನ್ನಾಗಿರತ್ತೆ. ಮಾಡ್ಬಿಟ್ಟು ಆಮೇಲೆ ಹೇಳಿ. ಇವಾಗ ಒಂದ್ ಸ್ವಲ್ಪ ಕುದಿಯಕ್ ಬಿಡೋದೇನ್ ಬೇಡ, ಆಫ್ ಮಾಡ್ಬಿಡೋಣ, ಸಾಕು, ಬೆಂದಿದೆ. ಆಯ್ತಾ, ಹುಣಸೆ ಹಣ್ಣು ಹಾಕಿದೀವಿ, ಎಲ್ಲ ಇದೆ. ಓಕೆ, ಈಗ ಅದಿತಿಗೋಸ್ಕರ 2 ಅಕ್ಕಿ ಹಪ್ಪಳ ಮಾಡ್ಕೊಡ್ಬೇಕಂತ. ಬಿಕಾಸ್ ನಾವು ಅನ್ನದ ಜೊತೆ ತಿಂತಿರೋದ್ರಿಂದ ಅಕ್ಕಿ ಹಪ್ಪಳ ಬೇಕು ಗೈಸ್. ಅದು ಮಳೆ ಬರ್ತಿರೋದ್ರಿಂದ. ಸೊ ಒಂದ್ ಸ್ವಲ್ಪ 1-2 ಮಾಡಿ ಸಾಕು ನನಗೆ. ಆಯ್ತು. ಸೊ ಗೈಸ್, ನಮ್ಮಪ್ಪ ಒಂದ್ ಹಪ್ಪಳ ತಗೋ ಬಂದಿದ್ರು, ನೋಡಿ ಎಷ್ಟು ಅಗಲ ಇದೆ ಇದು ಅಂತ ಅಲ್ಲ. ಹಾಕಿ ಇವಾಗ್ಲೇ ಟ್ರೈ ಮಾಡ್ತೀವಿ. ಓ, ಎಷ್ಟು ಅಗ್ಲ ಆಯ್ತು ನೋಡಿ. ಅದು ತಪ್ಲೆ ಅಷ್ಟೇ ಅಗ್ಲ ಆಗೋಯ್ತು ಗೈಸ್. ಇನ್ನೂ ಅಗ್ಲ ಆಗ್ತಿತ್ತು, ಅದು ತಪ್ಲೆ ಚಿಕ್ಕ ಇದೆ. ಅದಕ್ಕೆ ಎಣ್ಣೆ ಇನ್ನೂ ಹಾಕಿದ್ರೆ ಜಾತ್ರೆಯಲ್ಲಿ ಸಿಗುತ್ತಲ್ಲ, ಹಂಗ ಆಗ್ತಿತ್ತು. ಇದ್ರ ಮೇಲೆ ಉಪ್ಪು ಖಾರ ಹಾಕಿದ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಅಲ್ಲ. ನೋಡಿ ನಮ್ಮಮ್ಮ ಬಡಿಸ್ತಾ ಇದಾರೆ. ಇಲ್ಲಿ ನೋಡಿ ಹಪ್ಪಳ ನೋಡಿ, ಅನ್ನ ಸಾರು ನೋಡಿ ಎಷ್ಟು ಥಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ನಂಗೆ ಆಲ್ರೆಡಿ ಗೊತ್ತು ಎಷ್ಟು ಸಖತ್ತಾಗಿರುತ್ತೆ ಅಂತ. ಬನ್ನಿ ಟೇಸ್ಟ್ ಮಾಡೋಣ. ಬನ್ನಿ ಗೈಸ್, ಬಿಸಿ ಬಿಸಿ ಊಟ ಮಾಡೋಣ. ಹೊಗೆ ಹಿಂಗೆ ಹೋಗ್ತಿರೋದು ನಿಮ್ ಕಣ್ಣಿಗೂ ಕಾಣಿಸ್ತಿರ್ಬೋದು. ಹೊರಗಡೆ ಮಳೆಗೂ
ಬಿಸಿ ಬಿಸಿ ಊಟಕ್ಕೂ ಇಷ್ಟು ದೊಡ್ಡ ಹಪ್ಪಳಕ್ಕೂ ಟೇಸ್ಟ್ ಮಾಡಿ ಹೇಳ್ತೀನಿ. ನನಗಂತೂ ಆ ಬಿಸಿ ಕೈ ಸುಟ್ಕೋಬೇಡ ಅದೇ, ಬಾಯಿ ಕೈ ಜೋಪಾನ. ತುಂಬಾ ಚೆನ್ನಾಗಿದೆ. ನಮ್ಮ ಅಣ್ಣಂಗ್ ಮಿಸ್ ಮಾಡ್ಕೋತಾ ಇದೀವಿ. ಈ ತರ ಬೆಳ್ಳುಳ್ಳಿ ಹಾಕಿರ್ತೀರ ಜಜ್ಬಿಟ್ಟು, ಈ ತರ ಬರುತ್ತೆ. ಅದನ್ನ ನೀವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಇನ್ನೂ ಸಖತ್ತಾಗಿರುತ್ತೆ. ಓಕೆನಾ? ಇದು ನಂದೊಂದು ಟಿಪ್. ಪಲ್ಯ ಬೇರೆ, ಬೇಳೆ ಬೇರೆ, ಬೇಡ ಬೇಡ. ಪ್ರೋಟೀನು ಇರುತ್ತೆ, ಹೆಸರು ಬೇಳೆ, ಫೈಬರು ಇರುತ್ತೆ ಒಂದೇ ಇದ್ರಲ್ಲಿ. ತುಂಬಾ ಚೆನ್ನಾಗಿದೆ. ನಾನಂತೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತೀನಿ ಇವಾಗ. ನೀವು ಮಾಡಿ, ನೀವು ಟ್ರೈ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಹೇಳಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ತುಂಬ ಈಸಿ ರೆಸಿಪಿ, ಬಟ್ ಆಲ್ಸೋ ಹೆಲ್ದಿ ಆ್ಯಂಡ್ ಟೇಸ್ಟಿ ವಿತ್ ಪ್ರೋಟೀನ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ಡೆಫಿನೆಟ್ಲಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.